ಹಾಂ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಕಾಳು ಬೀಜ ಅಂದರೆ ಕಾಳುಗಳು ಕೆಡದಂತೆ ಇರುವಂಥ ಸೊಪ್ಪಿನ ಬೀಜದ ವಿಶೇಷ ತಿಳಿಸ್ಕೊಟ್ಟಿದ್ವಿ. ಮತ್ತು ಈಗಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಹುಲ್ಲು ಕಳೆ ಅಂದರೆ ಇದು ಹುಲ್ಲು ಕಳೆ ಅಂದರೆ ಸುಮಾರು ತೋಟಗಳಲ್ಲಿ ಬದುಗಳಲ್ಲಿ ಎಲ್ಲ ಬೆಳ್ಕೊಂಡಿರ್ತೈತೆ. ಮತ್ತು ಇದು ತೋಟಗಳಲ್ಲಿ ಎಲ್ಲ ಇರೋದನ್ನು ಈ ಹುಲ್ಲನ್ನ ಕಿತ್ತಾಕ್ತಾರೆ. ಈ ಹುಲ್ಲಿನ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು ಇಷ್ಟಪಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಆದಷ್ಟು ಈ ವಿಡಿಯೋನ ರೈತರ ಬಾಂಧವರಿಗೆ, ಫ್ರೆಂಡ್ಸ್ಗೆ, ಗೊತ್ತಿರೋರು ಗೊತ್ತಿಲ್ಲದವ್ರಿಗೆಲ್ಲ ಶೇರ್ ಮಾಡಿ. ಮತ್ತು ಏನೇ ಇದ್ದರೆ ನಿಮಗೆ ಕಮೆಂಟ್ಸ್ ಹಾಕಿ. ಸ್ನೇಹಿತರೆ, ಇದು ಗರಿಕೆ ಹುಲ್ಲು ತುಂಬ ಅಮೂಲ್ಯವಾದದ್ದು. ಇದು ಅಮೂಲ್ಯವಾದ ಈ ಗರಿಕೆ ಹುಲ್ಲು ಏನಪ್ಪ ಅಂದರೆ ಸ್ನೇಹಿತರೆ, ನಾವು ನೋಡ್ತಾ ಇರ್ಬೋದು. ಈ ಗರಿಕೆಯಲ್ಲಿನ ಉಪಯೋಗ ಏನಪ್ಪ ಅಂದರೆ ಸ್ನೇಹಿತರೆ, ತುಂಬ ಅಮೂಲ್ಯವಾದದ್ದು. ನಮಗೇನಾದರೂ ಜೀರ್ಣಾಂಗ ಶಕ್ತಿ ಏನಾದರೂ ಆಗಿಲ್ಲ ಅಂದಾಗ, ಜೀರ್ಣಶಕ್ತಿ ಆಗಿಲ್ಲ ಮತ್ತು ಕಮೃತಿಯಾಗಿ ಬರ್ತಾಯಿದೆ ಅಂದಾಗ ಈ 2 ಕಡ್ಡಿ ಸಾಕು, ಇಷ್ಟೇ ಸಾಕು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಅಗ್ದುಬಿಟ್ಟು ಚೆನ್ನಾಗಿ ತಿಂದುಬಿಟ್ರೆ ನಿಮಗೆ 1 ಅವರಲ್ಲೆಲ್ಲ ಜೀರ್ಣಶಕ್ತಿ ಆಗುತ್ತೆ. ಅಂದರೆ ಚೆನ್ನಾಗಿ ತೇಗಿ ಬರುತ್ತೆ ಮತ್ತು ಜೀರ್ಣಶಕ್ತಿ ಆಗುತ್ತೆ ಸ್ನೇಹಿತರೆ. ಒಂದು ಎರಡನೇದಾಗಿ ಇದನ್ನು ಭಾಳ ಅತ್ಯುತ್ತಮವಾಗಿ ನಮ್ಮ ದಿನನಿತ್ಯ ಬೆಳಗಿನ ಜಾವ ನಾವು ಇದನ್ನು ಕಿತ್ಕೊಂಡು ಈ ಕಡ್ಡಿನ ಅಂದರೆ ಈ ಗರಿಕೆ ಸೊಪ್ಪನ್ನ ನಾವು ತಿನ್ನೋದ್ರಿಂದ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಎದ್ಬಿಟ್ಟು ನಾವು ಇದನ್ನು ಡೈಲಿ 2 ಕಡ್ಡಿ ತಿನ್ನೋದ್ರಿಂದ ನಮಗೆ ಅತಿಯಾಗಿ ಶುಗರ್ ಕಾಯಿಲೆ ಇದ್ದರೆ ಕೂಡ ಕಂಟ್ರೋಲ್ ಬರುತ್ತೆ ಮತ್ತು ಮಧುಮೇಹವನ್ನು ಕೂಡ ಕಂಟ್ರೋಲ್ ಬರುತ್ತೆ ಸ್ನೇಹಿತರೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಬ್ಲಡ್ಡೆಲ್ಲ ಬಿಳಿ ರಕ್ತ ಕಣಗಳು ಉತ್ಪಾದನೆ ಆಗುತ್ತೆ. ಬಿಳಿ ರಕ್ತ ಹೆಚ್ಚು ಕಣಗಳು ಉತ್ಪಾದನೆ ಆಗುತ್ತೆ ಮತ್ತು ಆರೋಗ್ಯಕರವಾಗಿ ಇರ್ತೀವಿ. ಆ ದಿನ ಮತ್ತು ನಿಮಗೆ ಯಾವುದೇ ಥರದ ನೆಗಡಿ, ತಲೆನೋವು, ಜ್ವರ, ಮೈಕೈ ನೋವು ಯಾವುದೂ ಕೂಡ ಬರಲ್ಲ ಈ ಗರಿಕೆ ಹುಲ್ಲಿಂದ. ಈ ಗರಿಕೆ ಹುಲ್ಲು ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ. ಎಲ್ಲ ಫ್ರೀಯಾಗಿ ನ್ಯಾಚುರಲ್ ಆಗಿ ಸಿಗುತ್ತೆ. ಇದಕ್ಕೆ ಯಾವುದೇ ಥರ ಕಾಸು ಕೊಡಬೇಕಾಗಿಲ್ಲ, ಏನಿಲ್ಲ, ಫ್ರೀಯಾಗಿ ಸಿಗುವ ಈ ಗರಿಕೆ ಹುಲ್ಲು ಎಲ್ಲ ಕಡೆ ಸಿಗುತ್ತೆ. ಎಲ್ಲ ತೋಟಗಳಲ್ಲಿ, ಎಲ್ಲ ಬದುಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಏರಿಯಾದಲ್ಲೂ ಸಿಗುತ್ತೆ ಈ ಗರಿಕೆ ಹುಲ್ಲು. ಫ್ರೀಯಾಗಿ ಸಿಗುವ ಈ ಹುಲ್ಲನ್ನು ನೀವು ಬಳಸ್ಕೊಳ್ಳಿ. ಮತ್ತು ಇದನ್ನು ದೇವ್ರ ಕಾರ್ಯಗಳಿಗೆ, ಗಣೇಶನಿಗೆ, ಪೂಜೆ ಕಾರ್ಯಕ್ರಮಗಳಿಗೆ ಅದು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದು ನಿಜ. ಈ ಗರಿಕೆ ಹುಲ್ಲು ಅದೇ ಗರಿಕೆ ಹುಲ್ಲು ಇದು. ಮತ್ತು ಯಾರಾದರೂ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಸಂಪ್ರದಾಯ ಇದೆ. ಅಂದರೆ ಈಗ ಸತ್ತವ್ರಿಗೆ ಅವ್ರಿಗೆ ಕೊನೆಯದಲ್ಲಿ ಆದ ಮೇಲೆ ಅವ್ರನ್ನ ದೀಪ ನೋಡಬೇಕು ಅಂತ ಈ ಗರಿಕೆ ಹುಲ್ಲು ತೊಗೊಂಡೋಗ್ಬಿಟ್ಟು, ಅಂದರೆ ಆ ಗರಿಕೆ ಹುಲ್ಲಲ್ಲಿ ಕೊನೆಯ ಜೀವನಾಧಾರಿತವಾದ ಜೀವನವನ್ನು ಹೋಗಲಿ ಅಂತೇಳ್ಬಿಟ್ಟು ಗರಿಕೆ ಹುಲ್ಲನ್ನ ತೊಗೊಂಡೋಗಿ ಅವ್ರ ಮನೆಯಲ್ಲಿ ದೇವಪದ ಮುಂದೆ ಇಟ್ಬಿಟ್ಟು ನಮಸ್ಕರಿಸ್ತಾರೆ. ಈಗಲೂ ಸಂಪೂರ್ಣ ಸಂಪ್ರದಾಯ ಪ್ರಕಾರವಾಗಿ ನಡ್ಕೊಂಡು ಬರ್ತಿದ್ದಾರೆ. ಈಗಲೂ ನಡ್ಕೊಂಡು ಹೋಗ್ತಾ ಇದ್ದಾರೆ, ಮುಂದೆ ನಡ್ಕೊಂಡು ಬರ್ತಾರಂತ ಹೋಗ್ತಾನೆ ಇದೆ. ಈ ಗರಿಕೆ ಹುಲ್ಲು ತುಂಬ ಅಮೂಲ್ಯವಾದದ್ದು, ರತ್ನಪುರವಾದ ಒಂದು ಸೊಪ್ಪಿನ ಗಿಡ ಅಂತ ಹೇಳ್ತೀವಿ ಮತ್ತು ಹುಲ್ಲು ಅಂತ ಹೇಳ್ತೀವಿ. ಇದನ್ನು ಹೆಚ್ಚಾಗಿ ಹುಲ್ಲು ಅಂತ ಹೇಳ್ತೀವಿ. ಹಸುಗಳಿಗೆ ಹಾಕ್ತಾರೆ, ದನ, ಕುರಿ, ಮೇಕೆ, ಹಸುಗಳು ಇದನ್ನು ಅತಿ ಹೆಚ್ಚಾಗಿ ಮಲನೂ ಕೂಡ ತಿನ್ನುತ್ತೆ. ಈ ಸೊಪ್ಪನ್ನು ರಕ್ತ ಹೆಚ್ಚಾಗಿರುತ್ತೆ. ಇದರಲ್ಲಿ ಬಿಳಿ ರಕ್ತಗಳು ಹೆಚ್ಚಾಗ್ತವೆ, ಬಿಳಿ ಕಣಗಳು ಹೆಚ್ಚಾಗ್ತವೆ ಮತ್ತು ರಕ್ತ ಶುದ್ಧಿಯಾಗಿರುತ್ತೆ ಮತ್ತು ರಕ್ತದ ಒತ್ತಡವನ್ನು ಕೂಡ ಕಮ್ಮಿ ಮಾಡ್ತವೆ. ಚೆನ್ನಾಗಿ ಚಲಾವಣೆಗಳು ಆಗ್ತಾ ಇರ್ತದೆ. ಇದನ್ನು ಡೈಲಿ ನಿತ್ಯ ಬೆಳಗ್ಗೆ ಎದ್ದು ಇದನ್ನು ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ನನ್ನ ರೈತ ಬಾಂಧವರು, ಸ್ನೇಹಿತರೆ, ಫ್ರೆಂಡ್ಸು, ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋನ ನೋಡಿ ನೀವು ಇಷ್ಟಪಟ್ಟು ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಹಾಕ್ಬಿಟ್ಟು ಒತ್ತಿರಿ. ನಿಮ್ಮ ಮನಸ್ಸಿಗೆಗಳನ್ನೆಲ್ಲ ಶೇರ್ ಮಾಡ್ತಾ ಹೇಳ್ತಾ ಬನ್ನಿ ಸ್ನೇಹಿತರೆ. ಮತ್ತೊಂದು ವೀಡಿಯೋದಲ್ಲಿ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಸ್ನೇಹಿತರೆ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಫ್ರೀಯಾಗಿ ಸಿಗುವ ಗರಿಕೆ ಹುಲ್ಲು ಎಲ್ಲ ಕಡೆಯೂ ಸಿಗುತ್ತೆ. ಇವರು ಕೆಲವೊಂದು ಏರಿಯಾದಲ್ಲಿ ಇದನ್ನು ಮಾರಾಟನೂ ಮಾಡ್ತಾರೆ. ಒಂದು ಕಟ್ಟು 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿಗೆ ಮಾರ್ತಾರೆ. ಹಳ್ಳಿಗಳ ಕಡೆಯಲ್ಲಿ ಫ್ರೀಯಾಗಿ ಸಿಗುವ ಈ ಗರಿಕೆ ಹುಲ್ಲಿನ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರ್ಬೋದು ಎಷ್ಟು ಸ್ವಚ್ಛ, ಎಷ್ಟು ಇದೆ ಗೊತ್ತಾ. ಹಳ್ಳಿಗಳ ಬದುಗಳಲ್ಲಿ ತುಂಬ ಇರ್ತೈತೆ ಹುಲ್ಲು, ಗರಿಕೆ ಹುಲ್ಲು. ನೋಡ್ತಾ ಇದ್ದೀರಾ, ಇದೇ ಗರಿಕೆ ಹುಲ್ಲು. ಇದರ ಉಪಯೋಗ ಪಡ್ಕೊಳ್ಳಿ. ಡೈಲಿ ದಿನನಿತ್ಯ ಬೆಳಗ್ಗೆ 2 ಕಡ್ಡಿಯಿಂದ 3 ಕಡ್ಡಿ ತಿನ್ಕೊಂಡು ಬನ್ನಿ. ಆಮೇಲೆ ಇದರಲ್ಲಿ ಶುಗರು, ಸಕ್ಕರೆ ಕಾಯಿಲೆ ಏನೇ ಅದೇ ಥರ ಯಾವುದೂ ಬರೋಲ್ಲ. ಮತ್ತು ನಿಮಗೇನಾದರೂ ಜ್ವರ ಇದ್ದರೂ ಕೂಡ ಕಮ್ಮಿ ಆಗುತ್ತೆ ಇದರಲ್ಲಿ ತಿನ್ನೋದ್ರಿಂದ. ಮತ್ತೆ ಸಿಗೋಣ. ಬಾಯ್. ನಾನು ನಿಮ್ಮ ರಾಘವೇಂದ್ರ.